ನಮಸ್ಕಾರ ನನ್ನೆಲ್ಲ ವೀಕ್ಷಕ ಬಾಂಧವರೇ. ಇಂದಿನ ಈ ವಿಡಿಯೋದಲ್ಲಿ ನಾವು ಜ್ವಾಲಾಮುಖಿ ಯೋಗ ಅಥವಾ ಅಶುಭ ಯೋಗ, ಜ್ವಾಲಾಮುಖಿ ಯೋಗ ಎಂಬುದರ ಬಗ್ಗೆ ನಾವು ಇಂದು ತಿಳಿದುಕೊಳ್ಳಲಿದ್ದೇವೆ. ಈ ವಿಷಯವಾಗಿ ನಾವು ಇವತ್ತು ಚರ್ಚೆ ಮಾಡಲಿದ್ದೇವೆ. ಈ ಯೋಗ ಇರುವ ದಿನದಂದು ಯಾವುದೇ ಹೊಸ ಬಗೆಯ ಶುಭ ಕಾರ್ಯಗಳು, ವ್ಯಾಪಾರ, ಮನೆ ನಿರ್ಮಾಣ, ಪ್ರಯಾಣ, ಮಹತ್ವದ ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ಳೋದಿಲ್ಲ. ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ, ಈ ದಿನಗಳಲ್ಲಿ ಅಂದ್ರೆ ಜ್ವಾಲಾಮುಖಿ ಯೋಗ ಇರುವ ದಿನಗಳಲ್ಲಿ ಯಾರಾದ್ರೂ ಈ ಕೆಲಸಗಳನ್ನು ಮಾಡಿದರೆ ಆ ಕೆಲಸಗಳು ನಿಂತು ಹೋಗುವ ಅಥವಾ ವಿಳಂಬ ಆಗುವಂಥದ್ದು ಅಥವಾ ಸಂಪೂರ್ಣವಾಗಿ ವಿಫಲವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ರಿಂದ ಈ ಜ್ವಾಲಾಮುಖಿ ಯೋಗ ಇರುವಂತಹ ದಿನಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಜನರು ಮಾಡೋದಿಲ್ಲ. ಯಾವ ಯಾವ ದಿನಗಳಲ್ಲಿ ಈ ಜ್ವಾಲಾಮುಖಿ ಯೋಗ ಅಥವಾ ಅಶುಭ ಯೋಗ ಉಂಟಾಗುತ್ತದೆ ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಉತ್ತರ ನಕ್ಷತ್ರ ಚತುರ್ದಶಿ ತಿಥಿ, ಎರಡನೆಯದು ಅನುರಾಧ ನಕ್ಷತ್ರ ತದಿಗೆ ಅಥವಾ ದ್ವಿತೀಯ ತಿಥಿ, ಮೂರನೆಯದು ಮಕಾ ನಕ್ಷತ್ರ ಮತ್ತು ಪಂಚಮಿ ತಿಥಿ ಬಂದ ದಿನ, ನಾಲ್ಕನೇದು ಕೃತಿಕಾ ನಕ್ಷತ್ರ ಮತ್ತು ನವಮಿ ತಿಥಿಯ ದಿನ, ಐದನೆಯದು ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿಯಂದು. ಈ ದಿನ ಮತ್ತೆ ನಕ್ಷತ್ರ ಯಾವ ದಿನಗಳಲ್ಲಿ ಬರುತ್ತೋ ಆ ದಿನಗಳು ಜ್ವಾಲಾಮುಖಿ ಯೋಗ ಅಂತ ನಾವು ಕರಿತೀವಿ. ಈ ದಿನಗಳಲ್ಲಿ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಬಾರ್ದು. ಮಾಡಿದ್ರೆ ಅದು ಅಸಫಲತೆಯನ್ನ ಒಡ್ಡುತ್ತೆ ಅಂತ ನಮ್ಮ ಶಾಸ್ತ್ರಗಳು ತಿಳಿಸ್ಕೊಡ್ತವೆ. ಯಾಕೆ ಈ ಯೋಗ ಅಶುಭ ಯೋಗ ಆಗುತ್ತೆ ಅಂದ್ರೆ, ಮೊದಲನೆಯದಾಗಿ ನಾವು ನೋಡೋದಾದ್ರೆ, ಉತ್ತರ ನಕ್ಷತ್ರದ ಅಧಿಪತಿ ಬಂದು ಸೂರ್ಯ. ಅದೇ ದಿನ ಚತುರ್ದಶಿ ತಿಥಿಯು ಬಂದ್ರೆ ಅದರ ಅಧಿಪತಿ ಕೂಡ ಶುಕ್ರ ಆಗ್ತಾನೆ. ಅದರ ಅಧಿಪತಿ ಶುಕ್ರ ಆಗ್ತಾನೆ, ಮತ್ತೆ ಉತ್ತರ ನಕ್ಷತ್ರದ ಅಧಿಪತಿ ಬಂದು ಸೂರ್ಯ ಆಗ್ತಾನೆ. ಸೂರ್ಯ ಮತ್ತೆ ಶುಕ್ರ ಪರಸ್ಪರ ವೈರತ್ವವನ್ನು ಹೊಂದಿರ್ತಾರೆ. ಅಂದ್ರೆ ಬೆಂಕಿ ಮತ್ತೆ ಹೂವ ಯಾವ ರೀತಿ ಇರುತ್ತೋ ಆ ರೀತಿ ಆಗೋದ್ರಿಂದ ಕಾರ್ಯ ಸಾಧನೆ ಆಗೋದಿಲ್ಲ. ಯಾವುದೇ ಒಂದು ಕೆಲಸವನ್ನ ನೀವು ಮಾಡಿದ್ರೆ ಅದು ಕಂಪ್ಲೀಟ್ ಆಗಲ್ಲ. ಎರಡನೆಯದಾಗಿ ಅನುರಾಧ ನಕ್ಷತ್ರದ ಬಂದ ದಿನ ತದಿಗೆ ತಿಥಿಯ ಏನಾದ್ರೂ ಇದ್ರೆ ಅಥವಾ ದ್ವಿತೀಯ ತಿಥಿ ಏನಾದ್ರೂ ಇದ್ರೆ ಏನಾಗುತ್ತೆ ಅಂದ್ರೆ, ಅನುರಾಧ ನಕ್ಷತ್ರದ ಅಧಿಪತಿ ಬಂದು ಶನಿ ಮತ್ತು ತದಿಗೆ ತಿಥಿಯ ಅಧಿಪತಿ ಬಂದು ಕುಜ ಅಥವಾ ಮಂಗಳ. ಶನಿ ಮತ್ತೆ ಕುಜ ಶತ್ರು ಗ್ರಹಗಳು. ಇದರಿಂದ ಅಡೆತಡೆಗಳು, ಸಂಘರ್ಷಗಳು ಜಾಸ್ತಿ ಉಂಟಾಗುತ್ತೆ. ಮೂರನೆಯದಾಗಿ ಪಂಚಮಿ ತಿಥಿಯಂದು ಮಕಾ ನಕ್ಷತ್ರವೇನಾದ್ರೂ ಇದ್ರೆ ಏನಾಗುತ್ತೆ, ಮಕಾ ನಕ್ಷತ್ರದ ಅಧಿಪತಿ ಬಂದು ಕೇತು, ಪಂಚಮಿ ತಿಥಿಯ ಅಧಿಪತಿ ಬಂದು ಗುರು. ಕೇತು ಮೋಕ್ಷಕಾರಕ ಗ್ರಹ, ಗುರು ಭಕ್ತಿ ಮಾರ್ಗ ಸೂಚಕ. ಈ ಸಂಯೋಗ ಏನ್ ಮಾಡುತ್ತೆ, ಭೌತಿಕ ಯಶಸ್ಸೇನಿರುತ್ತಲ್ಲ ಅದಕ್ಕೆ ಸಹಕಾರ ನೀಡಲ್ಲ. ಆದ್ರೆ ಆಧ್ಯಾತ್ಮಿಕವಾಗಿ ಈ ಕಾಂಬಿನೇಷನ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆಧ್ಯಾತ್ಮಿಕವಾಗಿ ಜಪ ತಪಸ್ಸುಗಳನ್ನ ಮಾಡಕ್ಕೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಭೌತಿಕ ಯಶಸ್ಸಿಗೆ ಇದು ಸಹಕಾರ ನೀಡಲ್ಲ. ನಾಲ್ಕನೆಯದಾಗಿ ನಾವು ನೋಡೋದಾದ್ರೆ, ನವಮಿ ತಿಥಿಯಂದು ಕೃತಿಕಾ ನಕ್ಷತ್ರವೇನಾದ್ರೂ ಇದ್ರೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದ್ರೆ, ಕೃತಿಕಾ ನಕ್ಷತ್ರದ ಅಧಿಪತಿ ಸೂರ್ಯ, ನವಮಿ ತಿಥಿಯ ಅಧಿಪತಿಯು ಕೂಡ ಸೂರ್ಯ. ಇದು ಬೆಂಕಿ ಮತ್ತು ಬೆಂಕಿಯ ಸಂಯೋಗ ಆಗುತ್ತೆ. ಇದರಿಂದ ಅತಿಯಾದ ಉಗ್ರತೆ, ಕೋಪ ಇವೆಲ್ಲ ಉಂಟಾಗೋದ್ರಿಂದ ಕೆಲಸ ವಿಫಲವಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಜಗಳದ ವಾತಾವರಣ ಅಧಿಕವಾಗಿರುತ್ತದೆ ಅಂತ ಇಂಡಿಕೇಟ್ ಮಾಡುತ್ತೆ. ಐದನೆಯದಾಗಿ ನಾವು ನೋಡುವಂಥದ್ದೇ ಅಷ್ಟಮಿ ತಿಥಿಯ ರೋಹಿಣಿ ನಕ್ಷತ್ರ. ಅಷ್ಟಮಿ ತಿಥಿಯ ಅಧಿಪತಿ ಬಂದು ರಾಹು, ರೋಹಿಣಿ ನಕ್ಷತ್ರದ ಅಧಿಪತಿ ಬಂದು ಚಂದ್ರ. ಈ ರಾಹು ಮತ್ತೆ ಚಂದ್ರರು ಶತ್ರುಗಳಿದ್ದಾಗೆ. ಆದ್ರಿಂದ ಈ ಗ್ರಹಣ ಸಂಯೋಗ ಅಂತ ಕರಿತೀವಿ. ಅಂದ್ರೆ ರಾಹು ಮತ್ತೆ ಚಂದ್ರ ಬಂದ್ರೆ ಅದನ್ನ ಗ್ರಹಣ ಸಂಯೋಗ ಅಂತ ಕರಿತೀವಿ. ಈ ಗ್ರಹಣ ಸಂಯೋಗದಲ್ಲಿ ಯಾವುದೇ ಒಂದು ಕೆಲಸವನ್ನ ನೀವು ಮಾಡಿದ್ದೆ ಆದ್ರೆ ಗೊಂದಲ, ಅಸ್ಥಿರತೆ ಮತ್ತೆ ವಿಫಲತೆ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ದಿನಗಳಲ್ಲಿ ನಾನು ತಿಳಿಸಿದಂತಹ ಈ 5 ದಿನಗಳಲ್ಲಿ ಯಾವ್ದಾದ್ರೂ ನಕ್ಷತ್ರ ಮತ್ತೆ ತಿಥಿ ಕಾಂಬಿನೇಷನ್ ನಿಮ್ಮಲ್ಲಿ ಕಂಡು ಬಂದ್ರೆ ನೀವು ಆ ದಿನಗಳಲ್ಲಿ ಯಾವುದೇ ಒಂದು ಹೊಸ ಕೆಲಸವನ್ನ ಸ್ಟಾರ್ಟ್ ಮಾಡಬಾರ್ದು, ಪ್ರಾರಂಭ ಮಾಡಬಾರ್ದು. ಮಾಡಿದ್ದೆ ಆದ್ರೆ ಅದು ವಿಫಲತೆಯನ್ನ ಹೊಂದುತ್ತೆ. ಆದ್ರೆ ಈ ದಿನಗಳಲ್ಲಿ ಯಾವ ಕೆಲಸಗಳನ್ನ ನಾವು ಮಾಡಬಹುದು ಅಂತ ನೋಡೋದಾದ್ರೆ, ಈ ದಿನಗಳಲ್ಲಿ ಧ್ಯಾನ, ಪೂಜೆ, ಜಪ ತಪ, ಆಧ್ಯಾತ್ಮಿಕ ಚಿಂತನೆ ಮತ್ತು ದಿನನಿತ್ಯದ ಕೆಲಸಗಳನ್ನ ಮಾಡ್ಕೋಬಹುದು. ಆದ್ರೆ ಯಾವುದೇ ಹೊಸ ಕೆಲಸಗಳನ್ನ ನೀವು ಶುರು ಮಾಡಬಾರ್ದು. ಅಕಸ್ಮಾತ್ ಆಗಿ ನೀವು ನಾನು ತಿಳಿಸಿದಂತಹ ತಿಥಿ ಮತ್ತೆ ನಕ್ಷತ್ರದ ದಿನದಲ್ಲಿ ನೀವು ಯಾವುದಾದ್ರೂ ಹೊಸ ಕಾರ್ಯವನ್ನ ಪ್ರಾರಂಭಿಸಿ ಅದು ಅರ್ಧದಲ್ಲೇ ನಿಂತಿದ್ದು ನಿಮಗೆ ಗಮನಕ್ಕೆ ಬಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ, ಆ ದಿನದ
ಆ ತಿಥಿಯ ಅಧಿಪತಿ ಮತ್ತು ಆ ನಕ್ಷತ್ರದ ಅಧಿಪತಿಗೆ ನೀವು ಶಾಂತಿಯನ್ನ ಮಾಡಿಸೋದ್ರಿಂದ ಆ ಕಾರ್ಯ ಪೂರ್ಣಗೊಳ್ಳುವ ಎಲ್ಲಾ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ರೀತಿಯಾಗಿ ಈ ದಿನದ ಚರ್ಚೆಯನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.